ಓಕೆ ಓಕೆ ನಾನು ವಿಡಿಯೋ 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 ಕಾಣುತ್ತೆ. ಈಗ ನನ್ನ ಪಾಯಿಂಟ್ ಏನಂದರೆ, ಈಗ ಇವನು ಹುಡುಕ್ತಿದ್ದಾನೆ ಬಿಡಿ, ಒಂಥರ ಕಾಡಿನ ಥರ ಪ್ರದೇಶ ಇದೆ. ಟು ಬಿ ಫ್ರಾಂಕ್ ಕೇಶವ್ ಅವರೇ, ನಾವು ಕೂಡ ಬಹಳ ದೂರದಿಂದ ಕ್ಯಾಮ್ರಾ ಇಟ್ಟು ಅದನ್ನು ಶೂಟ್ ಮಾಡ್ತಿರೋದು. ನಮ್ಮನ್ನು ಸನಿಹಕ್ಕೆ ಯಾವುದೇ ಮಾಧ್ಯಮದ ಕ್ಯಾಮ್ರಾವನ್ನು ತೀರಾ ಹತ್ತಿರಕ್ಕೆ ಯಾರೂ ಬಿಟ್ಕೊಂಡಿಲ್ಲ. ಅಲ್ಲಿ ದೂರದಿಂದ ನಮಗೇನು ಕಾಣಿಸ್ತಾ ಇದೆ, ಈಗಂತೂ ಪರದೆಗಳನ್ನೇ ಹಾಕ್ಬಿಟ್ಟು ಅಲ್ಲಿ ಶೋಧ ಕಾರ್ಯ ಮಾಡ್ತಿದ್ದಾರೆ ಕೇಶವ್ ಅವರೇ. ಈಗ ಯಾವ ಇಸ್ವಿಯಲ್ಲಿ ಈ ಥರ, ನಿಮ್ಮ ಗಮನ ಈ ಕಡೆ ಇರಲಿ ಕೇಶವ್ ಅವರೇ, ಅಲ್ಲಿ ಯಾರೋ ಇದ್ದಾರೆ ಮಾತಾಡ್ತೀವಿ, ನಿಮ್ಮ ಗಮನ ಈ ಕಡೆ. ನನ್ನ ಪ್ರಶ್ನೆ ಈಗ ನಿಮ್ಮ ಸರಿಯಾಗಿ ಕೇಳಿಸ್ಕೊಳ್ಳಲ್ಲ ಅವಾಗ ನೀವು. ಈಗ ಈ ರೀತಿ ಅನ್ಐಡೆಂಟಿಫೈಡ್ ಬಾಡೀಸನ್ನು ಯಾವ ಕಾಲಘಟ್ಟದಲ್ಲಿ ಅಥವಾ ಯಾವ ಇಸ್ವಿಯಲ್ಲಿ ನೇತ್ರಾವತಿ ಅಕ್ಕಪಕ್ಕದ ಕಾಡಿನಲ್ಲಿ ಹೂಳ್ತಾ ಇದ್ರು? ನೋಡಿ, ಯಾವ ಇಸ್ವಿ ಅಂತ ಹೇಳುವಂತದ್ದು ನಾನು ಕರೆಕ್ಟ್ ಆಗಿ ಹೇಳಲಿಕ್ಕೆ ನಾನು ಅದಕ್ಕೆ ಸಮರ್ಥ ಅಲ್ಲ. ಓಕೆ. ಆದ್ರೆ ಕೆಲವು ಅನಾಥ ಶವಗಳು ಸಿಕ್ಕಿದಾಗ ಕೆಲವು ವರ್ಷಗಳಲ್ಲಿ ಅನಾಥ ಶವಗಳೇನು ಯಾವತ್ತೂ ಸಿಗುದಿಲ್ಲ ಅಲ್ಲಿ. ಯಾವಾಗಾದ್ರೂ ಕೆಲವು ಶವಗಳು ಸಿಕ್ಕಾಗ ಒಂದು ಹಲವಾರು ವರ್ಷಗಳಿಂದ, ಅದು ನಮ್ಮ ಅಲ್ಲಿ ಏನು ಮಂಡಲ ಪಂಚಾಯತ್ ಬಂದಾಗಿಂದ 1987 ಇರ್ಬೋದು. ಡಾಕ್ಯುಮೆಂಟ್ ಆಗಿ ನಮ್ಮಲ್ಲಿ ಪಂಚಾಯತ್ ನಲ್ಲಿ ಇರುವಂತದ್ದು 1987 ಇರ್ಬೋದು. ಆ ನಂತರ ಸುಮಾರು ಇತ್ತೀಚಿನ ವರ್ಷಗಳವರೆಗೆ ಅಲ್ಲಿ ಈ ವ್ಯವಸ್ಥೆ ಇತ್ತು ಅಂತ ಹೇಳಿ. ಫೈನ್. ನನ್ನ ಪಾಯಿಂಟ್ ಏನಂದ್ರೆ, ಇಲ್ಲಿ ಸಹಜವಾಗಿ ಯಾರೇ ಆದರೂ ಕೇಳೋದೇನು ಅಂತ ಹೇಳಿದ್ರೆ, ಅನ್ಐಡೆಂಟಿಫೈಡ್ ಬಾಡಿ ಅದನ್ನು ಯಾರದೇ ಸಿಕ್ಕಲಿ ಎಲ್ಲೇ ಸಿಕ್ಕಲಿ ಮೊದಲಿಗೆ ಅದರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಹೋಗುತ್ತೆ, ಈ ಥರದ್ದೇನೋ ಸಿಕ್ಕಿದೆ ಅಂಥೇಳಿ. ಪೊಲೀಸರು ಬಂದು ಒಂದು ಸ್ಮಶಾನ ಅಂತ ಇರುತ್ತೆ, ಆ ಸ್ಮಶಾನದಲ್ಲಿ ಅವರು ಸಾಕಷ್ಟು ಪ್ರಯತ್ನ ಪಡ್ತಾರೆ. ಯಾರು ವಾರಸುದಾರರು, ಈ ಯಾರಿಗೆ ಸೇರಿದ್ದು, ಸತ್ತೋಗಿರೋ ವ್ಯಕ್ತಿ ಹೆಸರೇನು, ತುಂಬ ಟ್ರೈ ಮಾಡ್ತಾರೆ. ಏನೂ ಟ್ರೈ ಅಂದರೆ ಯಾವ ಪ್ರಯತ್ನ ಪಟ್ಟ ಹೊರತಾಗಿಯೂ ಗುರುತು ಸಿಗದೇ ಇದ್ದಾಗ ಒಂದು ಜಾಗವನ್ನು ಗುರುತು ಮಾಡಿ ಅವ್ರು ಮಾರ್ಕ್ ಮಾಡಿ ಸಂಸ್ಕಾರ ಆಗುತ್ತೆ. ಆ ವ್ಯಕ್ತಿ ಯಾರು, ಹೆಂಗಿದ್ದ, ಫೋಟೋ ಹೆಂಗಿತ್ತು, ಈ ಥರದ್ದು ಗ್ರಾಮ ಪಂಚಾಯತಿ ರೆಕಾರ್ಡ್ ಇರಬೇಕಾಗತ್ತೆ. ಪೊಲೀಸ್ ಠಾಣೆಯಲ್ಲೂ ಒಂದು ಹಂತಕ್ಕೆ ಮಾಹಿತಿ ಇರುತ್ತೆ. ಈಗ ಈ ವ್ಯಕ್ತಿ ಈ ಥರದೊಂದು 6ನೇ ಗುಂಡಿಯಲ್ಲಿ ಮೂಳೆ ಸಿಕ್ತು ಅಂತ ಹೇಳಿದ ಮೇಲೆ ಇದೆಲ್ಲ ನಾವು ಅಲ್ಲೇ ಮಾಡಿದ್ದೀವಿ ಅಂತ ಹೇಳೋ ಬದಲು ಇದೇ ಗ್ರಾಮ ಪಂಚಾಯಿತಿಯವರು ಆ ಭಾಗಕ್ಕೆ ಹೋಗಿ, ನೋಡ್ರಿ ಇಂತಿಂಥ ಇಸುವಿಯಿಂದ ಇಂಥ ಇಸುವಿಯವರೆಗೆ ಇಲ್ಲಿಂತಿಷ್ಟು ಬಾಡಿಗಳನ್ನು ಹೂತಿದ್ದಾರಲ್ಲಿ, ಒಂದು ಲೆಕ್ಕ ಕೊಟ್ಬಿಡಿ ಅಲ್ಲ ಅವ್ರಿಗೆ. ಬೆಟರ್ ಅಲ್ವಾ ಅದು? ಕನ್ಫ್ಯೂಷನ್ಸ್ ಇರಲ್ಲ ಆಗ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಯಾವುದೇ ಹೆಣಹೂತ ಸ್ಥಳದ ಮಾಜರ್ ಅಥವಾ ಫೋಟೋ ಅಥವಾ ಯಾವುದು ಕೂಡ ನಮ್ಮಲ್ಲಿ ಇಲ್ಲ. ಪಂಚಾಯತ್ ಅಲ್ಲಿ ಅದು ಮೇಂಟೈನ್ ಮಾಡೋದಿಲ್ಲ. ಯಾಕೆಂದ್ರೆ ಇದು ಪೊಲೀಸ್ ಅವರ ಕೆಲಸ. ಓಕೆ. ಪೊಲೀಸ್ UDR ಆದಂತದ್ರಲ್ಲಿ AC ಅವರು ಮಾಡುವಂತ ಕೆಲಸ ಇದೆ. ಓಕೆ. ಅವರು ಈ ರೆಕಾರ್ಡ್ಸ್ ಮೇಂಟೈನ್ ಮಾಡ್ತಾರೆ. ಪಂಚಾಯತಿಗೆ ಖಾಲಿ ಅವರು ರಿಕ್ವೆಸ್ಟ್ ಕಳಿಸ್ತಾರೆ, ಇಂತ ಒಂದು ಅನಾಥ ಶವ ಬಂದಿದೆ, ಅದನ್ನು ಹೂಳುವಂತ ವ್ಯವಸ್ಥೆ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಲೆಟರ್ ಬರ್ತದೆ. ಕೇಶವ್ ಅವರೇ, ಈ ಮಾಹಿತಿ ನಿಮ್ಮಿಂದ ಬರಲಿ ಅಂತ ನಾನು ಪ್ರಶ್ನೆ ಕೇಳಿದ್ದು. ಇನ್ನೊಂದು ಪಾಯಿಂಟ್ ಏನು ಬರುತ್ತೆ ಗೊತ್ತಾ, ಇಲ್ಲಿ SIT ರಚನೆ ಮಾಡಿದ್ರೆ SIT ಅವರು ಸ್ಥಳೀಯ ಪೊಲೀಸರ ಸಹಕಾರ, ಕರ್ನಾಟಕದಾದ್ಯಂತ ಇರತಕ್ಕಂಥ ಮಿಸ್ಸಿಂಗ್ ಕೇಸ್ಗಳು ಯಾವ್ಯಾವು, ಏನೇನಿದೆ ಅಂಥೇಳಿ ಸ್ಥಳೀಯ ಪೊಲೀಸ್ ಠಾಣೆಗಳ ಮಾಹಿತಿ ಇಟ್ಕೊಂಡೇ ಮುಂದೆ ಬಂದಿರಬೇಕು. ಅಂದರೆ ಡಬ್ಲಿಂಗ್ ಕೆಲಸ ಮಾಡೋಕ್ಕಾಗಲ್ಲ ಅವರು. ಇಲ್ಲಿ ಆಲ್ರೆಡಿ ಇದಾಗಿದೆಯಪ್ಪ, ಇಂಥ UDR ಕೇಸ್ಗಳನ್ನು ನಾವಿಲ್ಲಿ ಸಂಸ್ಕಾರ ಮಾಡಿದ್ದೀವಿ ಅಂತ ಒಂದು ಪೊಲೀಸ್ ಠಾಣೆನೇ ಹೇಳಬೇಕಾದ್ರೆ ಮತ್ತೆ ಬಂದು ಅಲ್ಲೇ ಅಗದು ಯಾರ ಮೇಲೆ ಆರೋಪ ಮಾಡೋಕ್ಕಾಗಲ್ಲ ಅಲ್ಲ ಅವರು. ಅದ್ರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಕೆಲವು ಲೋಪಗಳು ಇರಬಹುದು. UDR ಅನ್ನು ಕರೆಕ್ಟ್ ಆಗಿ ಯಾವ ವರ್ಷ UDR ನಂಬರ್ ಹಾಕಿ ಹೆಣವನ್ನು ಹೂಡ್ಬೇಕು ಅಂತ ಹೇಳಿ ಇರುವಂತದ್ದು. ಆದ್ರೆ ಇದು ಏನು ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಇಂಥ ವ್ಯವಸ್ಥೆಗಳು ಬಹಳ ಕಮ್ಮಿ ಇದ್ವು. ಆ ನಂಬರ್ ಹಾಕಿದ್ದು ಇರ್ಲೂಬಹುದು, ಅದು ಈಗ ಅಳಿಸಿ ಹೋಗುವಂತದ್ದು ಹಲವಾರು ವರ್ಷಗಳ ಮೇಲೆ. ಮತ್ತೆ ನೋಡಿ, ಅವರು ತೋರಿಸಿದ್ದೆಲ್ಲ ನದಿ ತೀರದಲ್ಲಿ, ಅಲ್ಲಿ UDR ನಂಬರ್ ಇದ್ದದನ್ನು ಏನಾದ್ರು ಬಂದು ಏನಾಗ್ತದೆ ಅಂತ ಹೇಳಿದ್ರೆ ಅಂತ ಪ್ರದೇಶಗಳಲ್ಲೆಲ್ಲ ಸಾಮಾನ್ಯವಾಗಿ ಹೆಣ ಹೂತಾಗ ಕಾಡು ಪ್ರಾಣಿಗಳು ಬರುದು, ಅಲ್ಲಿ ಅದನ್ನು ಡಿಸ್ಟ್ರಾಯ್ ಮಾಡುವಂತದ್ದು ಬರ್ತದೆ. ಆ ಸಂದರ್ಭದಲ್ಲಿ ಹಾಕಿದಂತ ಹೆಣವನ್ನು ಅವರಲ್ಲಿ ಆ ನಂಬರ್ ಏನಿದೆ ಅದು ಡಿಸ್ಟ್ರಾಯ್ ಆಗುವಂತ ಸಂದರ್ಭ ಕೂಡ ಇರ್ತದೆ. ಆಮೇಲೆ ಪೊಲೀಸ್ ಸ್ಟೇಷನ್ ನಲ್ಲಿ ಮಾಸಾಕ್ ಮಾಡಿರ್ತಾರೆ ನೋಡಿ ಪೊಲೀಸ್ ಅವರು. ಅದನ್ನು ನೋಡಿದಾಗ ಇಷ್ಟು ದೂರದಲ್ಲಿ ಇಂಥ ಪ್ರದೇಶದಲ್ಲಿ ಇಂಥ ಮರದ ಕೆಳಗೆ ಇಂಥ ಏರಿಯಾ ಲೊಕೇಶನ್ ಹಾಕಿ 4 ಚಕ್ಬಂದಿಗಳನ್ನು ಹಾಕಿರ್ತಾರೆ. ಅದು ಇರಬಹುದು, ಅದು ನಮಗೆ ಗೊತ್ತಿರುವುದಿಲ್ಲ. ಅದು ಪೊಲೀಸ್ ಅವರು ಎನ್ಕ್ವೈರಿಯಲ್ಲಿ ಅವರು SIT ಅವರು ತಗೊಂಡಿದ್ದಾರೆ ಇಲ್ವೋ ನನಗೆ ಗೊತ್ತಿಲ್ಲ ಅದನ್ನು.